ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಮಾಡ್ತಿದ್ರು ಸ್ಪೆಷಲ್ ಆಗಿ ನುಗ್ಗೆಕಾಯಿ ಸಾಂಬಾರು. ಪಾಲಕ್ ಹಾಕ್ಬಿಟ್ಟು ಮಾಡ್ತಿರೋದು. ರೆಸಿಪಿ ನೋಡೋಣ. ಇವಾಗ ಫಸ್ಟು ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಹಾಕ್ತಿದ್ದೀನಿ. ಆಮೇಲೆ ಕುಟ್ಟಿರೋವಂಥ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಮತ್ತು ಪಾಲಕ್ನ ಕಟ್ ಮಾಡಿ ಚೆಂದ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಪಾಲಕ್ನ ಹಾಕ್ತಿದ್ದೀನಿ. ಇದು ಚೆಂದ ಫ್ರೈ ಮಾಡಿ, ಅಂದರೆ ಅದು ಹಸಿ ವಾಸನೆ ಹೋಗಿ ಫುಲ್ ಬಾಯ್ಲ್ ಆಗೋ ಥರ ಫ್ರೈ ಮಾಡಿ ಅದನ್ನು ಫುಲ್ಲು. ಅದಾದಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಹಲ್ದಿ ಪೌಡ್ರು ಮತ್ತು ಸಾಂಬಾರು ಪೌಡ್ರು ಇದೆಲ್ಲನೂ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಚೆಂದ ಫ್ರೈ ಮಾಡಿ. ಅಂದರೆ ಅದು ಹಸಿ ವಾಸನೆ ಹೋಗಿಬಿಟ್ಟು ಪಾಲಕ್ ಎಲ್ಲವನ್ನು ಮಸಾಲೆನ ಹೀರ್ಕೋಬೇಕು ಆ ರೀತಿ. ಅದಾದಮೇಲೆ ನಾನು ಆಲ್ರೆಡಿ ನುಗ್ಗೆಕಾಯಿನ ಸ್ವಲ್ಪ ಉಪ್ಪು, ಟರ್ಮರಿಕ್ಕು, ಆಯಿಲು ಹಾಕಿಬಿಟ್ಟು ಬಾಯ್ಲ್ ಮಾಡಿ ಇಟ್ಟಿದ್ದೆ. ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಆ್ಯಂಡ್ ಮತ್ತು ನಾನು ಬೇಳೆ ಕೂಡ 3 ಟೊಮೆಟೊನ ಹಾಕಿಬಿಟ್ಟು ಬೇಳೆನ ಚೆಂದ ನುಣ್ಣಾಗಿ ಬಾಯ್ಲ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಬೆಲ್ಲನೂ ಹಾಕ್ತಿದ್ದೀನಿ. ಮತ್ತು ಹುಳಿ ಇರಲಿ ಅನ್ನೋ ಕಾರಣಕ್ಕೆ ನಮಗೆ ಸ್ವಲ್ಪ ಹುಳಿ ಬೇಕು ಅಂತ ಹುಣಸೆ ನೀರು ಹಾಕಿದ್ದೀನಿ. ಚೆನ್ನಾಗಿ ನೀವು ಒಂದ್ಸಲ ಟ್ರೈ ಮಾಡಿ.